ಪವಾಡಗಳು ಸತ್ಯ ಮಿಥ್ಯ, ನಿಜ ಸುಳ್ಳು ಇವುಗಳ ವಿಚಾರವಾಗಿ ಪವಾಡ ನಿಜವೇ? ಹೌದು, ನಿಜ. ಹಸಿರು ಗಿಡದೊಳಗೆ ಬಿಳಿ ಹೂವು, ಕೆಂಪು ಹೂವು, ಹಳದಿ ಹೂವು, ಪ್ರಕೃತಿಯಲ್ಲಿ ಏನ್ರಿ ಈ ನಿಸರ್ಗ ಎಂತೆಂತಹ ದೊಡ್ಡ ಪವಾಡವನ್ನು ಮಾಡಿ ತೋರಿಸ್ತಾ ಇದೆ. ಈ ಪವಾಡ ನಿಜವಾಗಿಯೂ ಕೂಡ ನೇಚರ್, ನಿಸರ್ಗ ಮನುಷ್ಯನಿಗೆ ಮಾಡಿ ತೋರಿಸ್ತಾ ಇದೆ. ಅಲ್ರಿ, ಈ ಆಕಾಶ ಅದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ, ಅದನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಇಂಥ ಆಕಾಶದೊಳಗೆ ಸೂರ್ಯ ತೇಲ್ತಾ ಇದ್ದಾನಲ್ರಿ, ಭೂಮಿ ತೇಲ್ತಾ ಇದೆಯಲ್ರಿ, ಭೂಮಿಯ ಸುತ್ತ ಚಂದ್ರ ಸುತ್ತಾ ಇದ್ದಾನಲ್ರಿ, ಇದಕ್ಕಿಂತ ಪವಾಡ ಬೇಕಾ? ಇಂತಹ ಪವಾಡಗಳನ್ನು ಪ್ರತಿನಿತ್ಯ ದೇವರು ಅನ್ರಿ, ಪ್ರಕೃತಿ ಅನ್ರಿ, ನೇಚರ್ ಅನ್ನಿ, ಪರವಸ್ತು ಅನ್ರಿ, ಇವೆಲ್ಲವನ್ನು ನಮ್ಮ ಕಣ್ಣು ಮುಂದೆ ಅಭೂತಪೂರ್ವ ಸುಂದರವಾಗಿ ಈ ಪವಾಡಗಳನ್ನು ನಾವು ಪ್ರತಿನಿತ್ಯ ಕಾಣ್ತೀವಿ, ನೋಡ್ತಾ ಇದ್ದೀವಿ. ನಾವು ಆಕಾಶದಲ್ಲಿ ತೇಲಕ್ಕಾಗುತ್ತಾ? ಆದರೆ ವಿಜ್ಞಾನಿಗಳು ತೇಲುವಂಗೆ ಮಾಡಿದ್ದಾರೆ. ವಿಮಾನ, ಪ್ಯಾರಾಚೂಟು, ಹೆಲಿಕಾಪ್ಟ್ರು ಇವೆಲ್ಲ ಆಕಾಶದಲ್ಲಿ ತೇಲ್ತೇವೆ. ಇದು ವಿಜ್ಞಾನದ ಮೂಲಕ ನಡೆಸಿರ್ತಕ್ಕಂಥ ಪವಾಡ. ಇಂತಹ ಪವಾಡಗಳು ಪ್ರತಿನಿತ್ಯ ನಡೆಯುವುದನ್ನು ನಾವು ನೇಚರಲ್ಲಿ, ಪ್ರಕೃತಿಯಲ್ಲಿ ನೋಡ್ತಾ ಇದ್ದೇವೆ. ಆದರೆ ಇನ್ನೂ ಬೇರೆ ಬೇರೆ ಪವಾಡಗಳನ್ನು ಕೂಡ ಜನರು ಪ್ರಚಾರದಲ್ಲಿ, ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದಾರೆ. ಅವುಗಳ ಬಗ್ಗೆ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇದು ನಿಜವೇ? ಉಸಿರಾಟ ಇಲ್ಲದೆ ಬದುಕ್ತೀನಿ, ಆಹಾರ ಇಲ್ಲದೆ ಬದುಕ್ತೀನಿ, ನೀರಿಲ್ಲದೆ ಬದುಕ್ತೀನಿ, ಹೀಗೆ ಅನೇಕರು ಇಂಥ ವಿಚಾರಗಳನ್ನು ದಿನಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದಾರೆ. ಆಹಾರ ಇಲ್ಲದೆ ಬದುಕಬಹುದೇ? ಖಂಡಿತ ಬದುಕ್ಬೋದು. ಎಷ್ಟು ದಿವಸ? ಗಾಂಧೀಜಿಯವರು 24 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ರಲ್ರಿ, ಅವ್ರ ಶರೀರ ಜೀರ್ಣವಾಗೋಯ್ತು, ಬಹಳ ನೋವು ಅನುಭವಿಸಿದ್ರು. ಅನಂತರ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನು ದೀರ್ಘಕಾಲ ಕೊಡಬೇಕಾಯಿತು. ನಾವೇ ನಮ್ಮ ಜೀವನದೊಳಗೆ 45 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದೀವಿ, 15 ದಿನಗಳ ಕಾಲ ಆಹಾರ ಇಲ್ಲದೆ ಬದುಕಿದ್ದೀವಿ. ಆದರೆ ನಿರಂತರ ಉಸಿರಾಟ ಮಾಡ್ತಾಯಿದ್ವು, ನೀರು ಕುಡಿತಾ ಇದ್ವು, ಯಾರಾದರೂ ತಂದು ಕೊಟ್ಟರೆ ಎಳನೀರನ್ನು ಕುಡಿತಾ ಇದ್ವು. ಆವಾಗ ನಾವು ಕೂಡಲ ಸಂಗಮದೊಳಗೆ 2 ಮಂಟಪಗಳಿದ್ದಾವೆ ಹೊಳೆ ದಂಡ್ಯಾಗ. ಆ ಮಂಟಪದಲ್ಲಿ 1 ತಿಂಗಳು ತಪಸ್ಸು ಮಾಡಿದ್ವು. 15 ದಿವಸ ಜನರು ತಂದುಕೊಟ್ಟ ಆಹಾರವನ್ನು ಸ್ವೀಕಾರ ಮಾಡ್ತಾಯಿದ್ವು. ಆನಂತರ ಯಾರೂ ಆಹಾರ ತಂದು ಕೊಡಬೇಡ್ರಿ ಅಂಥೇಳಿ ನಾವು ನಿರಾಹಾರ ತಪಸ್ಸನ್ನು ಮಾಡಿದ್ವು, ನೀರು ಕುಡಿತಾ ಇದ್ವು. ಗುಡಿಯಲ್ಲಿ ಕೂಡಲ ಸಂಗಮದಲ್ಲಿ ಅಲ್ಲಿ ಅರ್ಚಕರಿದ್ದಾರೆ. ಅವರು ಗುಡಿಗೆ ಭಕ್ತಾದಿಗಳಿಗೆ ತಂದಂಥ ತೆಂಗಿನಕಾಯನ್ನು ಒಡೆದು ಆ ನೀರನ್ನು ಸಂಗ್ರಹಿಸಿ ನಮಗೆ ಅವರೇ ಇಚ್ಛೆಪಟ್ಟು ತಂದು ಕೊಡ್ತಿದ್ರು. ಅದನ್ನು ಸೋಸಿ ಎಳನೀರನ್ನು ಕುಡಿತಾಯಿದ್ವು. ಹೀಗೆ ನೀರು ಎಳನೀರನ್ನು ಕುಡಿತಾಯಿದ್ವು. ಮತ್ತು ನಮ್ಮ ಪಾಡು ನಾವು ಉಸಿರಾಟ, ಪೂಜೆ, ಭಕ್ತಿ, ಧ್ಯಾನ ಮಾಡ್ಕೊಂಡಿದ್ವು. ಉಸಿರಾಟ ಮಾಡ್ತಾಯಿದ್ವು, ನೀರು ಕುಡಿತಾಯಿದ್ವು, ಎಳನೀರು ಕುಡಿತಾಯಿದ್ವು. ಆದರೆ 15 ದಿನಗಳ ಕಾಲ ಯಾವುದೇ ಆಹಾರವನ್ನು ನಾವು ಸೇವಿಸಲಿಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ವು. ನಾವು ತಿರುಗಾಡ್ತಿದ್ವು, ಹೊಳೆಗೆ ಹೋಗಿ 2 ಸಲ ಸ್ನಾನ ಮಾಡ್ತಾಯಿದ್ವು, ನಮ್ಮ ಸ್ಥಳವನ್ನೆಲ್ಲ ದಿನ ನಾವೇ ಸ್ವಚ್ಛ ಮಾಡ್ಕೋತಾ ಇದ್ವು. ನಾವೆಂದೂ ಆರೋಗ್ಯವನ್ನು ಕೆಡಿಸ್ಕೊಡ್ಲಿಲ್ಲ ಮತ್ತು ನಾವು ಸ್ವಾವಲಂಬಿಯಾಗೇ ಇದ್ವು. ನಮ್ಮ ಎಲ್ಲ ಕರ್ತವ್ಯಗಳನ್ನು ನಾವು ಮಾಡ್ತಾಯಿದ್ವು ಮತ್ತು ತಪಸ್ಸು ಮಾಡ್ತಾಯಿದ್ವು. ಎಂದೂ ಕೂಡ ಉಸಿರಾಟ ಇಲ್ಲದೆ, ನೀರಿಲ್ಲದೆ ಬದುಕೋಕ್ಕಾಗಲ್ಲ. ಈ ದೇಹ ಇದೆಯಲ್ಲ, ನಾವು 5 ನಿಮಿಷ ಉಸಿರಾಟ ಮಾಡದೆ ಹೋದರೆ, ಆಮ್ಲಜನಕವನ್ನು ನಮ್ಮ ಶರೀರಕ್ಕೆ ಕೊಡದೆ ಹೋದರೆ ಕೂಡಲೇ ಶರೀರ ಅಸ್ವಸ್ಥ ಆಗಿಬಿಡುತ್ತೆ. ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಸತ್ಯ. ಬೇರೆ ಹೆಚ್ಚು ಮಾತು ಯಾಕ್ರಿ? ನೀವೇ ನಿಮ್ಮ ಮೂಗಿಂದ ಈಗಿಂದೀಗ ನೀವು ಮೂಗು ಹಿಡ್ಕೊಂಬಿಡ್ರಿ, ಮೂಗು ಬಾಯ ನೋಡೋಣ, ಅದೆಷ್ಟೊತ್ತಿರ್ತೀರ? ಇರೋಕ್ಕಾಗಲ್ಲ, ಹೌದಲ್ಲ? ಹೆಚ್ಚಂದ್ರೆ 1 ನಿಮಿಷ ಇರ್ಬೋದು. ಆಮೇಲೆ ಕೂಡಲೇ ಹಿಡ್ಕೊಂಡು ಕೈಯನ್ನು ಮೂಗು ಬಾಯಿ ಮುಚ್ಕೊಂಡಿದ್ದನ್ನು ತೆಗೆದುಬಿಡ್ತೀರಿ. ಅಂದ್ರೇನು? ಪ್ರತ್ಯಕ್ಷವಾಗಿದ್ದ ಅನುಭವಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಗಾಳಿ ಇಲ್ಲದೆ ಬದುಕುವುದಕ್ಕೆ ಆಗುವುದಿಲ್ಲ. ಹೆಚ್ಚು ಮಾತು ಬೇಡ.
ನೀವೇ ಇನ್ನೊಮ್ಮೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ಮ ಬಾಯಿ ಮೂಗನ್ನು ಮುಚ್ಕೊಳ್ಳಿ. ಎಷ್ಟೊತ್ತು ಮುಚ್ಕೋತೀರ ನೋಡಿ, ಕೂಡಲೇ ತೆಗೆದು ಬಿಡ್ತೀರ. ಸೆಕೆಂಡನ್ನು ಒಮ್ಮೆ ನೋಡ್ಕೊಳ್ಳಿ, ಎಷ್ಟು ಸೆಕೆಂಡ್ ನಾನು ಬಾಯಿ ಮೂಗು ಮುಚ್ಕೊಂಡಿರೋಕ್ಕಾಗತ್ತೆ ಅಂತೇಳಿ. ಅಂದ್ರೇನು, ನಿಮಗೆ ಆದ ಅನುಭವ ಎಲ್ಲರಿಗೂ ಅದೇ ಅನುಭವ ರೀ. ಇದಕ್ಕಿಂತ ಹೆಚ್ಚು ಪ್ರತ್ಯಕ್ಷ ಸಾಕ್ಷಿ ಬೇಕಾಗಿಲ್ಲ. ನಿಮ್ಮ ಅನುಭವವೇ ಸತ್ಯ. ಉಸಿರಾಟ ಇಲ್ಲದೆ ನಾವೆಷ್ಟೊತ್ತಿರಬಹುದು? ಇನ್ನೊಮ್ಮೆ ಹೇಳ್ತೀನಿ, ಮೂಗು ಬಾಯಿ ಮುಚ್ಕೊಳ್ಳಿ, ನೀವೇ ಪರೀಕ್ಷೆ ಮಾಡಿ, ಗೊತ್ತಾಗುತ್ತೆ. ಕೂಡಲೇ ಏನಾಗುತ್ತೆ, ಎಷ್ಟೊತ್ತಿರ್ಬೋದು? 40 ಸೆಕೆಂಡ್ವರೆಗೂ ಇರ್ಬೋದು, ಅಬ್ಬಬ್ಬ ಅಂತ. ಹೆಚ್ಚಂದರೆ ಇನ್ನೊಂದು 20 ಸೆಕೆಂಡು. ಕೂಡಲೇ ಪಟ್ಟ ಅಂತ ಕೈ ತೆಗೆದು ಬಿಡ್ತೀರಿ. ಒಳಗೆ ಆಮ್ಲಜನಕ ಬೇಕಾಗ್ತದೆ. ಆಮ್ಲಜನಕ ಇಲ್ಲದೆ ಈ ಶರೀರ ಬದುಕಲ್ಲ. ಇದು ನೇಚರ್, ಇದು ಪ್ರಕೃತಿ, ಇದು ನಾವು ಪಡ್ಕೊಂಡು ಬಂದಿರತಕ್ಕಂಥ ಸೃಷ್ಟಿ. ಈ ಪ್ರಕೃತಿ ನಿಯಮವನ್ನು ಯಾರೂ ಕೂಡ ಮೀರುವುದಕ್ಕೆ ಆಗುವುದಿಲ್ಲ. ಇನ್ನು ನೀರು ನೋಡೋಣ, ಇದು ಇಡೀ ದಿನ ನೀರು ಕುಡಿದೇ ಇರ್ಬೋದಾ? ಇರ್ಬೋದು, ಖಂಡಿತ ಇರ್ಬೋದು. ಒಂದು ದಿವಸ ಇರ್ಬೋದು, ನೀರು ಕುಡಿದೆ ಒಂದು ದಿವಸ ಇರ್ಬೋದು. ಎರಡನೇ ದಿವಸ ನೀರು ಕುಡಿದೇ ಹೋದರೆ ಬಹಳ ಕಷ್ಟ ಆಗ್ತದೆ. ಮೂರನೇ ದಿವಸ ನೀರು ಕುಡಿದೇ ಹೋದರೆ ಇನ್ನೂ ಕಷ್ಟ ಆಗುತ್ತೆ. ಹೀಗೆ ಕಷ್ಟ ಆಗ್ತಾ ಹೋಗುತ್ತೆ. 8 ದಿನ ನೀವು ನೀರು ಕುಡಿಲಿಲ್ಲ ಅಂದರೆ ಪ್ರಾಣ ಹೊರಟೋಗುತ್ತೆ, ಖಂಡಿತ ಹೊರಟೋಗುತ್ತೆ. ಗಾಂಧೀಜಿಯವರು 25 ದಿವಸ ಉಪವಾಸ ಮಾಡಿದ್ರಲ್ಲ, ಉಪವಾಸ ಮಾಡಿದರು. ಅವರೆಲ್ಲ ಅಕ್ಕಪಕ್ಕ ಡಾಕ್ಟ್ರುಗಳು ಎಲ್ಲ ಇದ್ದರು. ಅವರೆಲ್ಲ ಅನೇಕ ರೀತಿಯ ಚಿಕಿತ್ಸೆಯನ್ನು ಮಾಡ್ತಾಯಿದ್ರು. ಹೀಗಾಗಿ ನಿರಂತರ ನೀರಿಲ್ಲದೆ 25 ದಿವಸ ಇರೋಕ್ಕಾಗಲ್ಲ. ಯಾಕಂತ ಹೇಳಿದರೆ ನಾವು ತಪಸ್ಸು 45 ವರ್ಷಗಳ ಕಾಲ ಮಾಡಿದ್ದೀವಿ. ಈ ದೇಹ ಬದುಕಬೇಕಾದ್ರೆ ಖಂಡಿತ ನೀರು ಬೇಕೇ ಬೇಕು. ಜೈನ ಧರ್ಮದಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಪಂಥಗಳು ಧರ್ಮದ ಗುರುಗಳಿದ್ದಾರೆ. ಅವರು ಬಹಳ ಕಾಲ ಉಪವಾಸ ಮಾಡ್ತಾರೆ. ಅವ್ರಿಗೂ ಕೂಡ ಸತ್ಯ ಚೆನ್ನಾಗಿ ಗೊತ್ತು. ಈ ಶರೀರ ನೀರಿಲ್ಲದೆ ಬದುಕೋದಿಲ್ಲ. ಗಾಳಿ ನೀರಿಲ್ಲದೆ ಯಾವುದು ಇರಿ, ಬೇರೆ ಏನು ಸಾಕ್ಷಿ ಬೇಡ್ರಿ. ನೀವೇನಾದರೂ ಪೈರುಗಳನ್ನು ರೈತರಾಗಿ ಬೇಸಾಯ ಮಾಡ್ತಾ ಇರ್ತೀರಿ. ಮಳೆ ಬೀಳದೆ ಹೋದರೆ, ನೀರು ಬರದೇ ಹೋದರೆ ಎಲ್ಲ ಬೆಳೆ ಒಣಗೋಗಲ್ವೇನ್ರಿ? ಒಣಗೋಗುತ್ತೋ ಇಲ್ಲ? ಪ್ರತ್ಯಕ್ಷ ಅನುಭವ ರೈತರಿಗೆ ಇದಕ್ಕಿಂತ ಪ್ರತ್ಯಕ್ಷ ಸಾಕ್ಷಿ ಬೇಕೇನ್ರಿ? ರೈತರು ಬೆಳೀತಕ್ಕಂಥ ಬೆಳೆಗಳಿಗೆ ನೀರು ಸಿಗದೆ ಹೋದರೆ ಎಲ್ಲ ಒಣಗೋಗುತ್ತೆ, ತರ್ಗಾಗ್ಬಿಡುತ್ತೆ, ಬೆಂಕಿ ಇಟ್ಟರೆ ಉರಿದೋಗುತ್ತೆ. ಸೊ ಬೆಳೆಗಳಿಗೆ ಹೇಗೆ, ಗಿಡ ಮರಗಳಿಗೆ ಹೇಗೆ, ಪೈರುಗಳಿಗೆ ನೀರಿಲ್ಲದೆ ಇದ್ದರೆ ಅವು ಬದುಕೋದಿಲ್ವೋ, ಹಾಗೆ ಮನುಷ್ಯ ಕೂಡ ಅಷ್ಟೇ. ಇದಕ್ಕಿಂತ ಪ್ರತ್ಯಕ್ಷ ಪ್ರಮಾಣ ಬೇಕಾ? ಆದದ್ದರಿಂದ ನೀರು, ಗಾಳಿ, ಆಹಾರ ಪ್ರತಿಯೊಬ್ಬರಿಗೂ ಅಗತ್ಯ ಇರುತ್ತೆ. ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೀತಾನೆ ಇರಬೇಕಾಗ್ತದೆ. ಈಗ ನೀರು ಕುಡಿದ ಮೇಲೆ ಮೂತ್ರಕ್ಕೆ ಹೋಗಲೇಬೇಕು. ಮೂತ್ರಕ್ಕೆ ಹೋಗದೆ ಹೋದರೆ ಸತ್ತೋಗ್ತೀವಿ. ಆಹಾರದಲ್ಲಿ ಬಹಳ ಆರೋಗ್ಯದೊಳಗೆ ಬಹಳ ವ್ಯತ್ಯಾಸ ಆಗ್ತದೆ. ನಾವೇನೇ ಆಹಾರ ತೆಗೆದುಕೊಂಡ್ರೆ ಅದು ಸಮಯ ಆದಮೇಲೆ ಅದು ಹೊರಗೆ ಹೋಗಲೇಬೇಕು. ಹೊರಗೆ ಹೋಗದೆ ಹೋದರೆ ಅನಾರೋಗ್ಯ ಆಗಿಬಿಡ್ತದೆ. ಇದು ದೇಹದ ಗುಣಧರ್ಮ. ಆದದ್ದರಿಂದ ಅನ್ನ ಇಲ್ಲ, ಆಹಾರ ಇಲ್ಲ, ನೀರಿಲ್ಲ, ಹೇಳೋರು ಹೇಳ್ಕೊಳ್ಳಿ, ನೀವು ಮರುಳಾಗಬೇಡ್ರಿ. ಜನ ಮರುಳೋ ಜಾತ್ರೆ ಮರುಳೋ ಅಂತ ಆಗಬೇಡಿ. ಕೂರಿ ಬಿದ್ದ ಹಳ್ಳ ಅಂಥೇಳಿ ಆಗಬೇಡಿ. ಸ್ವತಃ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಉಸಿರಾಟ ಮಾಡದೆ ಬದುಕೋಕ್ಕಾಗತ್ತಾ? ಇನ್ನೊಮ್ಮೆ ನಿಮ್ಮ ಬಾಯಿ ಮೂಗು ಮುಚ್ಕೊಳ್ಳಿ. ಕೂಡಲೇ ಏನು ಮಾಡ್ತೀರಿ? 1 ನಿಮಿಷದೊಳಗೆ ತೆಗೆದು ಬಿಡ್ತೀರ. ಹೇಗೆ ನಿಮ್ಮ ಅನುಭವ ಸತ್ಯವೋ ಅದು ಎಲ್ಲ ಸತ್ಯ. ಹಾಗೆ ಸ್ವತಃ ನೀವು 1 ದಿನ ನೀರು ಕುಡಿದಂಗಿರಿ, ಊಟ ಮಾಡ್ದಂಗಿರಿ, ಪ್ರಯೋಗ ಮಾಡಿ. 2ನೇ ದಿನಕ್ಕೆ ಕಡ್ಡಾಯವಾಗಿ ನೀರು ಕುಡಿಲೇಬೇಕಾಗ್ತದೆ. ನೀರು ಕುಡಿದೇ ಹೋಗಲಿ, 2 ಸಲ ಒಂದು ದಿವ್ಸಕ್ಕೆ ಮೂತ್ರಕ್ಕೆ ಹೋಗ್ತೀರಿ. ಮೊದಲನೇ ದಿವಸ ನೀವು ಹಂಗೆ ನಿರಾಹಾರ ಮಾಡಿದಾಗ ಮೂತ್ರಕ್ಕೆ ಹೋಗ್ತಾನೆ ಇರಬೇಕು. ಸೊ ಇವೆಲ್ಲ ಏನು? ಪ್ರತಿನಿತ್ಯದ ಕ್ರಿಯೆ ಪ್ರತಿಕ್ರಿಯೆಗಳು ದೇಹದಲ್ಲಿ ನಡೀತಾನೆ ಇರಬೇಕಾಗ್ತದೆ. ಇದು ಸೃಷ್ಟಿ ನಿಯಮ. ಇದನ್ನು ನಾನು ಗೆದ್ದಿದ್ದೀನಿ ಅಂತ ಹೇಳಿದರೆ ನಿಮ್ಮ ಅನುಭವ ಏನು ಹೇಳ್ತದೆ ಅದೇ ಸತ್ಯ. ಬೇರೆಯವರು ಏನು ಹೇಳ್ತಾರೆ ಅವ್ರಿಗೆ ಬಿಟ್ಟದ್ದು. ಯಾರು ಹೇಳ್ತಾರೆ ಅವ್ರಿಗೆ ಬಿಟ್ಟದ್ದು. ಅವ್ರು ಯಾಕೆ ಹೇಳ್ತಾರೆ ಏನು ಅದನ್ನು ಅವರೇ ತಮ್ಮ ಅಂತರ ಅವಲೋಕನ ಮಾಡ್ಕೋಬೇಕಷ್ಟೇ. ಅದರ ಬಗ್ಗೆ ಬೇರೆಯವರು ಏನೇ ಕಾಮೆಂಟ್ ಮಾಡೋದ್ರಲ್ಲಿ ಏನು ಅವಶ್ಯಕತೆ ಇಲ್ಲ. ನಮಗೆ ಯಾವುದು ಸತ್ಯವೋ
ಅದು ಎಲ್ಲರಿಗೂ ಸತ್ಯ. ಇದುವರೆಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಲ್ಲು ನೋವೆ, ಹುಳುಕು ಹಲ್ಲೆ, ಹೊಸಡಿನಲ್ಲಿ ರಕ್ತಸ್ರಾವವೇ, ಶಿವ ದಂತಕಾಂತಿಯನ್ನು ಉಪಯೋಗಿಸಿ ನಗುತ್ತಾ ಇರಿ. ದೈಹಿಕ, ಇಂದ್ರಿಯ, ಮನಸ್ಸಿನ ಉತ್ಸಾಹಕ್ಕೆ ಉತ್ತಮ ಆರೋಗ್ಯವನ್ನು ಪಡೆಯಲು ನೋಂದಾಯಿಸಿ. VKM ಯೋಗ ಮತ್ತು 10 ಪದ್ಧತಿ. ಕಾಲು ನೋವೆ, ಮಂಡಿ ನೋವೆ, ಭುಜ ನೋವೆ, ಪಚನಕ್ರಿಯೆಯ ತೊಂದರೆಯೇ, ಈ ರೀತಿ ದೈಹಿಕ ಮಾನಸಿಕ ಅನಾರೋಗ್ಯಕ್ಕೆ VKM ಯೋಗ ಮತ್ತು 10 ಪದ್ಧತಿ ನೋಂದಾಯಿಸಿ.